ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬಿಟ್ಟು ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ರೆಸಿಪಿ ಮಾವಿನಕಾಯಿಯಿಂದ ಚಿತ್ರಾನ್ನ. ಇದಕ್ಕೆ ಒಂದು ಮಾವಿನಕಾಯಿ ಇದ್ದರೆ ಸಾಕಾಗತ್ತೆ. ತುಂಬ ಹುಳಿ ಇದ್ದರೆ ಅರ್ಧ ಮಾವಿನಕಾಯಿಯೂ ಸಾಕು. ಇದನ್ನು ಫಸ್ಟು ಚಂದ ಮಾಡಿ ಸಿಪ್ಪೆ ತೆಗೆದು ಇದನ್ನು ಚಂದ ಮಾಡಿ ತುರ್ಕೊಂಡಿದ್ದೇನೆ. ಆನಂತರ ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಉದ್ದಿನಕಾಳು ಮತ್ತು ಬೇವಿನ ಸೊಪ್ಪು, ಒಂದು ಒಣಮೆಣಸು. ಫಸ್ಟ್ ಬಾಣಲೆಗೆ ಒಂದು 4-5 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿಯಾದ ಮೇಲೆ ಇದಕ್ಕೆ ಒಗ್ಗರಣೆಗೆ ಇಟ್ಕೊಂಡ ಸಾಮಾನೆಲ್ಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಉದ್ದಿನಕಾಳು 1 ಚಮಚ, ಸಾಸಿವೆ ಒಂದು ಅರ್ಧ ಚಮಚ, ಒಂದು ಒಣಮೆಣಸು, ಹಾಗೆ ಒಂದು 10 ಎಲೆ ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೇನೆ. ಅದಾದ ನಂತರ ಇದಕ್ಕೆ ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಂತಹ ಅನ್ನವನ್ನು ಹಾಕ್ಕೊಳ್ತಾ ಇದ್ದೇನೆ. ಅನ್ನ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 2 ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಬೇಕಿದ್ರೆ ಮತ್ತೆ ಪುನಃ ಹಾಕ್ಕೋಬೋದು. ಇದಕ್ಕೆ ಹಸಿ ಮಾವಿನಕಾಯಿ, ಕಾಯಿ ಮಾವಿನಕಾಯಿ ತುರಿದಿಟ್ಕೊಂಡದುಂಟಲ್ವ, ಅದನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಮಾವಿನಕಾಯಿಯನ್ನು ಹುರಿಲಿಕ್ಕೆ ಇಲ್ಲ, ಬೇಯಿಸಲಿಕ್ಕೆ ಇಲ್ಲ, ಖಾಲಿ ಹೆರ್ದು ಒಗ್ಗರಣೆ ಆದ ಮೇಲೆ ಅನ್ನ ಹಾಕ್ತೇವೆ. ಅನ್ನ ಹಾಕಿ ಮಾವಿನಕಾಯಿ ತುರಿಯನ್ನು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇದಕ್ಕೆ ತೆಂಗಿನಕಾಯಿ ಬೇಕಿದ್ದರೆ ಒಂದು 2 ಚಮಚದಷ್ಟು ಹಾಕ್ಕೋಬೋದು. ತೆಂಗಿನಕಾಯಿ ಇಲ್ಲದಿದ್ದರೂ ಕೂಡ ಒಳ್ಳೆಯದಾಗ್ತದೆ. ನಾನಿಲ್ಲಿ ತೆಂಗಿನಕಾಯಿಯನ್ನು ಹಾಕ್ಕೊಳ್ಳಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಮಾವಿನಕಾಯಿದು ಚಿತ್ರಾನ್ನ ರೆಡಿ.